ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ಕೊಟ್ಟಿದೆ. ನಮ್ಮ ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದ್ದು ಮೆಟ್ರೋ ಪ್ರಯಾಣ ದರ ಯಥಾಸ್ಥಿತಿ ಮುಂದುವರೆದಿದೆ. ಮೆಟ್ರೋ ದರ ಏರಿಕೆ ನಿರ್ಧಾರದಿಂದ ಬಿಎಂಆರ್ಸಿಎಲ್ ಈಗ ಕೈಬಿಟ್ಟಿದೆ. ಸೋಮವಾರದಿಂದ ಶೇಕಡಾ 5ರಷ್ಟು ದರ ಏರಿಕೆಗೆ ಮುಂದಾಗಿದ್ದ ಬಿಎಂಆರ್ಸಿಎಲ್ ಕೇಂದ್ರ ಸರ್ಕಾರದ ಸೂಚನೆ ಬೆನ್ನಲ್ಲೇ ದರ ಏರಿಕೆಗೆ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ಮೆಟ್ರೋ ದರ ಏರಿಕೆ ಮಾಡಿದ್ದನ್ನು ಖಂಡಿಸಿ ಆರ್ವಿ ಮೆಟ್ರೋ ನಿಲ್ದಾಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆ ನಡೆಸ್ತಾ ಇದ್ದ ಬೆಂಗಳೂರು ದಕ್ಷಿಣ ಕ್ಷೇತ್ರ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ, ಜಯನಗರದ ಶಾಸಕ ರಾಮಮೂರ್ತಿ ಅವರನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಖಾಕಿ ಟ್ರಂಕ್ ಹಿಡ್ಕೊಂಡು ಬಂದಂತಹ ತೇಜಸ್ವಿ ಸೂರ್ಯ ಟ್ರಂಕ್ ತೆಗೆದು ರಾಜ್ಯ ಸರ್ಕಾರ ಖಾಲಿಯಾಗಿದೆ ಅಂತ ಘೋಷಣೆ ಮಾಡಿದ್ರು. ನಾನು ಪ್ರತಿಭಟನೆ ಮಾಡ್ತಾ ಇಲ್ಲ, ಖಾಲಿ ಟ್ರಂಕ್ ಹಿಡ್ಕೊಂಡಿದ್ದೀನಿ, ನನ್ನನ್ನು ಯಾರೂ ತಡಿಬಾರ್ದು ಅಂತ ಹೇಳಿದ್ರು. ಇದೇ ವೇಳೆ ಪೊಲೀಸರು ಅವರನ್ನು ತಡೆದಾಗ ಕಾನೂನು ತಿಳಿದುಕೊಂಡು ವಶಕ್ಕೆ ಪಡೀರಿ ಅಂತ ಕಿಡಿಕಾರದರು. ಅದಾದ ಬಳಿಕ ತೇಜಸ್ವಿ ಸೂರ್ಯ ವಶಕ್ಕೆ ಪಡೆದ ಪೊಲೀಸರು ಟ್ರಂಕ್ ಮೇಲಿದ್ದಂತಹ ಪೋಸ್ಟರ್ಗಳನ್ನು ತೆಗೆದುಹಾಕಿದರು. ಸೋಮವಾರ ನಡೆಯಬೇಕಿದ್ದ ಬಿಎಂಆರ್ಸಿಎಲ್ ಬೋರ್ಡ್ ಮೀಟಿಂಗ್ ರದ್ದಾಗಿದೆ. ಶಾಂತಿನಗರದ ಬಿಎಂಆರ್ಸಿಎಲ್ ಕಚೇರಿಯಲ್ಲಿ ನಡೆಯಬೇಕಾಗಿತ್ತು ಸಭೆ. ಮಂಗಳವಾರ ನಡೆಯುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್, ದರ ಏರಿಕೆ ಮಾಡೋದು ನಮ್ಮ ಕೈಯಲ್ಲಿಲ್ಲ, ಎಲ್ಲವನ್ನ ಮಾಡೋದು ಎಫ್ಎಫ್ಸಿ. ದರ ಏರಿಕೆ ಮಾಡುವಂತಹ ತೀರ್ಮಾನ ಕಳೆದ ವರ್ಷ ಫೆಬ್ರವರಿಯಲ್ಲೇ ಆಗಿತ್ತು. ಈಗ ಮಾತನಾಡೋರು ಅವತ್ತು ಮಾತನಾಡಿರಲಿಲ್ಲ. ಬಿಜೆಪಿ ವಿರುದ್ಧ ಡಿಕೆ ಶಿವಕುಮಾರ್ ಗುಡುಗಿದ್ದಾರೆ. ಅದನ್ನೇ ನಾನು ಹೇಳ್ತಾ ಇದ್ದೀನಲ್ಲ, ಅದೊಂದು ಫೇರ್ ಫಿಕ್ಸೇಷನ್ ಕಮಿಟಿ. ಈ ತೀರ್ಮಾನ ಇವತ್ತಾಗಿದ್ದಲ್ಲ. ಯಾವುದು ಈ ಫೇರ್ ಫಿಕ್ಸೇಷನ್ ಕಮಿಟಿ ಈ ಪ್ರೈಸು 5% ಜಾಸ್ತಿ ಮಾಡಬೇಕು ಅಂತ ತೀರ್ಮಾನ ಆಗಿದ್ದು ಇವತ್ತಲ್ಲ, 1 ವರ್ಷದ ಹಿಂದೆ. ಇವತ್ತಿನ 1 ವರ್ಷದ ಹಿಂದೆ 9/2/25 9/2/25 ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಪ್ರೈಸ್ ಫಿಕ್ಸೇಷನ್ ಕಮಿಟಿಯವರು ಆದೇಶ ಅವತ್ತಿನ ಕಾಲಕ್ಕೆ ಕೊಟ್ಟಿದ್ದಾರೆ. ಆವತ್ತವ್ರು ಯಾರು ಮಾತಾಡಲಿಲ್ಲ. ಈಗ ಮಾತಾಡ್ತಾರಂಥ ಧ್ವನಿಗಳಿದ್ದಲ್ಲ, ಆ ಧ್ವನಿ ಯಾರು ಅವತ್ತು ಮಾತಾಡಲಿಲ್ಲ. ಇದು ಇಂಪ್ಲಿಮೆಂಟ್ ಮಾಡಿದಾಗ ಗೌರವದಿಂದ ಇಡೀ ಬೆಂಗಳೂರು ನಗರದ ಜನ ಎಲ್ಲ ಸ್ವೀಕಾರ ಮಾಡಿ 1 ವರ್ಷದ ನಂತರ ಅವತ್ತು ಹೇಳಿದರು, ಇದು 1 ವರ್ಷದ ನಂತರ ಇದನ್ನು as per the FFC recommendation on completion of 1 year annual increase subject to a maximum of 5% to be implemented from 9/12/26 ಅಂತ ಆವತ್ತಿನ ಕಾಲ ಹೇಳಿದ್ರು. ಆ ಪ್ರಕಾರ ಅದನ್ನೇ ನಾನು ಹೇಳ್ತೇನೆ. ಮೆಟ್ರೋ ದರ ಏರಿಕೆ ಮಾಡಿದ್ದನ್ನು ಖಂಡಿಸಿ ಪ್ರತಿಭಟನೆ ಮಾಡಿದ್ದ ಸಂಸದ ತೇಜಸ್ವಿ ಸೂರ್ಯಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ತೇಜಸ್ವಿ ಸೂರ್ಯ ಒಬ್ಬ ಸಂಸದರು, ಅವರು ನಮ್ಮ ರಾಜ್ಯವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಖಾಲಿ ಟ್ರಂಕ್ ಹಿಡ್ಕೊಂಡು ಹಣ ಇಲ್ಲ ಅಂತ ಹೇಳ್ತಾರೆ. ಕೇಂದ್ರದಿಂದ ನಮಗೆ ಬಹಳಷ್ಟು ಅನುದಾನ ಬರಬೇಕು, ಹಾಗಾದರೆ ಕೇಂದ್ರದಿಂದ ಬರಬೇಕಾಗಿರುವ ಹಣ ಕೊಡಿಸಲಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಸರ್ಕಾರ ನಮಗೆ ಏನೆಲ್ಲ ಹಣ ಕೊಡಬೇಕು ಅಥವಾ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಗೆ ಕೇಂದ್ರ ಸರ್ಕಾರ ಕೊಡಬೇಕಲ್ವ, ಅವ್ರ ಭಾಗ ಅವರ ಪಾಲು ಕೊಡಬೇಕಲ್ವ. ಅದನ್ನು ನಮಗೆ ಮೊದಲು ಕೊಡಿಸ್ಕೊಡೋದಕ್ಕೆ ಅವರು ಪ್ರಯತ್ನ ಮಾಡಿದರೆ ಭಾಳ ಒಳ್ಳೆಯದು. ಯಾಕೆಂದರೆ ನಮಗೆ ಹಣ ಖಾಲಿ ಆಗಿದೆ ಅಂತ ಹೇಳೋ ಬದಲು ಹಣ ಕೊಡಿಸೋ ಕೆಲಸ ಮಾಡಿದರೆ ಭಾಳ ಒಳ್ಳೆಯದಲ್ವ. ಇದು ಪ್ರೊಆಕ್ಟಿವ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕೊಡಿಸಿದರೆ ರಾಜ್ಯಕ್ಕೆ ಬೆಂಗಳೂರಿಗೆ ಒಳ್ಳೆಯದಲ್ವ. ಅದನ್ನು ಆ ಕೆಲಸ ಮೊದಲು ಮಾಡಿದರೆ ಐ ವಿಲ್ ಡೆಫಿನೆಟ್ಲಿ ಅಪ್ರಿಷಿಯೇಟ್ ಇಟ್. ಕೇಂದ್ರ ಸರ್ಕಾರ ನಮಗೆ ಮೆಟ್ರೋ ದರ ಏರಿಕೆ ವಿಚಾರವಾಗಿ ಪ್ರತಿಭಟನೆ ಮಾಡಿದ್ದ ತೇಜಸ್ವಿ ಸೂರ್ಯ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ಮೆಟ್ರೋ ದರ ಏರಿಕೆ ಬಗ್ಗೆ ಯಾರು ಮಾತನಾಡಬೇಕು? ಮಾತನಾಡೋದಿದ್ರೆ ಪ್ರಧಾನಿ ಮೋದಿ ಮಾತನಾಡಬೇಕು. ಮೆಟ್ರೋ ಹಿಡಿತ ಕೇಂದ್ರದ ಬಳಿ ಇದೆ. ಬೋರ್ಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ರಾಜ್ಯ ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿದ್ದಾರೆ. ತೇಜಸ್ವಿ ಸೂರ್ಯ ಅವರು ಮೆಟ್ರೋ ನಮ್ಮದು ಅಂತ ಕ್ಲೇಮ್ ತಗೋತಾ ಇದ್ದಾರೆ. ರಾಜ್ಯ ಸರ್ಕಾರದಲ್ಲ ನಮ್ಮದು ಅಂತ ಹೇಳಿ. ಹಿಡ್ತಾ ಎಲ್ಲ ಕೇಂದ್ರ ಸರ್ಕಾರದ ಹತ್ರ ಬೋರ್ಡಲ್ಲಿದೆ. ಆ ಬೋರ್ಡ್ನ ತೀರ್ಮಾನದಂತೆ ಇವತ್ತು ದರ ಏರಿಕೆ ಆಗಿದೆ. ದರ ಏರಿಕೆ ಆಗಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋದು ನಮ್ಮ ಕಂಟೆನ್ಷನ್ನು ಕೂಡ. ಅವರು ಬೋರ್ಡ್ ಏನು ತೀರ್ಮಾನ ತಗೋತದೆ ಅದಕ್ಕೆ ನಾವು ಬದ್ಧವಾಗಿದೆ. ಅಧಿಕಾರದಲ್ಲಿದ್ದಾರೆ ತೇಜಸ್ವಿ ಸೂರ್ಯ ಅವರ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರದಲ್ಲಿದೆ. ಅವರು ತೀರ್ಮಾನ ತಗೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಳ್ಳಿ.
ಖಾಲಿ ಟ್ರಂಕ್ ಯಾಕೆ ಇಟ್ಕೊಂಡಿದ್ದಾರೆ ಅಂತ ಕರ್ನಾಟಕದ ಹಣನ 4.5 ಲಕ್ಷ ಕೋಟಿ 5 ಲಕ್ಷ ಕೋಟಿ ಲೂಟಿ ಮಾಡ್ಕೊಂಡು ಹೋಯ್ತಾ ಇದೀವಿ ಅಂತ ಹೇಳಿ ತೋರಿಸಿ ಇಟ್ಕೊಂಡಿದ್ದಾರೆ ತೇಜಸ್ವಿ ಸೂರ್ಯ. ಮೆಟ್ರೋ ದರ ಏರಿಕೆ ನಿರ್ಧಾರ ನಿಮ್ಮದೇ ಆಗಿದ್ದು ಬೆಲೆ ಏರಿಕೆ ಮಾಡಿರೋದನ್ನ ನೀವು ಹೇಗೆ ಸಮರ್ಥನೆ ಮಾಡ್ಕೊಳ್ತೀರಾ ಅಂತ ಕಾಂಗ್ರೆಸ್ ನಾಯಕರನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಿಗಮಕ್ಕೆ MD ನೇಮಕ ಮಾಡಿರೋದು ನೀವು, ನಿಗಮದ ಟೆಂಡರ್ ಕರೆಯೋದು ನೀವೇ, ಟೆಂಡರ್ ಕರೆದು ದುಡ್ಡು ಹೊಡೆಯೋದ್ರಲ್ಲೂ ಕೂಡ ನೀವೇ ಇದ್ದೀರಾ. ಇಲ್ಲಿ ಕೇಂದ್ರದ ಪಾತ್ರ ಎಲ್ಲಿಂದ ಬಂತು? ಕೇಂದ್ರವೇ ದರ ಏರಿಕೆ ಮಾಡಿದೆ. ದೇಶದಲ್ಲಿ ಇರುವ ಎಲ್ಲ ಮೆಟ್ರೋಗಳ ದರ ಏರಿಕೆ ಮಾಡಬೇಕಾಗಾದ್ರೆ ಬೆಂಗಳೂರಿಗೆ ಮಾತ್ರ ದರ ಏರಿಕೆ ಮಾಡೋದಕ್ಕಾಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮೆಟ್ರೋ ದರ ಏರಿಕೆ ಬಗ್ಗೆ ಕಾಂಗ್ರೆಸ್ ಅವರು ಒಂದು ರೀತಿ ಬಾಯ್ ಬಡ್ಕೊಂತ ಇದ್ದಾರೆ. ಏನೋ ಅನಾಹುತ ಆಗಿದೆ ಅನ್ನೋ ರೀತಿ ಬಾಯ್ ಬಡ್ಕೊಂತ ಇರೋದನ್ನ ನೋಡ್ತಾ ಇದ್ದೀವಿ. ಇಷ್ಟೊಂದು ಗಾಬರಿ ಯಾಕೆ? ಏರಿಕೆ ಮಾಡಿದ್ದು ನೀವೇ, ಜಾರಿಗೆ ತರ್ತಾ ಇರೋರು ನೀವೇ. ಸ್ವತಃ ಸಿದ್ದರಾಮಯ್ಯನವರು ಮಾಧ್ಯಮ ಪ್ರೆಸ್ ಮೀಟ್ ಅಲ್ಲಿ ಮತ್ತು ನನಗನ್ಸೋ ಪ್ರಕಾರ ವಿಧಾನಸೌಧದಲ್ಲೂ ಕೂಡ ಅವರು ಹೇಳಿದ್ದಾರೆ, ಮೆಟ್ರೋ ಏನು ಕೇಂದ್ರ ಸರ್ಕಾರದ ಏನು ಹಣ ಇಲ್ಲ, ಎಲ್ಲ ರಾಜ್ಯ ಸರ್ಕಾರದ್ದೇ. ಕೇಂದ್ರ ಸರ್ಕಾರ 13% ಅಷ್ಟೇ, ಉಳಿದಿದ್ದು 87% ನಮ್ಮದೇ. 87% ನಿಮ್ ಶೇರ್ ಇಟ್ಕೊಂಡು ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿದೆ ಅಂತ ಹೇಳಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ? ನಾಚಿಕೆ ಆಗಲ್ವಾ ನಿಮ್ಗೆ? 87%. ಈಗ ಯಾವುದೇ ಕೇಂದ್ರ ಸರ್ಕಾರದ ಯೋಜನೆ ಇದ್ರೆ 60% ಕೇಂದ್ರ 40% ರಾಜ್ಯ ಅಂದ್ರೆ ನ್ಯಾಚುರಲಿ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇರ್ತದೆ. ನೀವ್ ಹೇಳೋ ಪ್ರಕಾರ 80% ಹಣ ನಮ್ಮದೇ, ಉಳಿದಿದ್ದು ಹಣ ಕೊಡ್ತಾ ಇಲ್ಲ ಕೇಂದ್ರದವರು ಮೆಟ್ರೋಗೆ ಅಂತ ಬಾಯ್ ಬಡ್ಕೊಂಡ್ರಲ್ಲ. ಈಗ ಬೆಲೆ ಏರಿಕೆ, ಮೆಟ್ರೋ ಬೆಲೆ ಏರಿಕೆ ಮಾಡಿರೋದನ್ನ ಹೇಗೆ ಸಮರ್ಥನೆ ಮಾಡ್ತೀರಾ? ಮೆಟ್ರೋ ಪೂರ್ಣಾವಧಿ ಸಿಎಂ ಬಗ್ಗೆ ಯತೀಂದ್ರ ಹೇಳಿಕೆಗೆ ಶಾಸಕ ಇಕ್ಬಾಲ್ ಹುಸೇನ್ ತಿರುಗೇಟು ಕೊಟ್ಟಿದ್ದಾರೆ. ಯತೀಂದ್ರ ತಂದೆಯ ಪರವಾಗಿ ಮಾತನಾಡ್ತಾರೆ, ಅದಾದರೆ ಪದೇ ಪದೇ ಮಾತನಾಡುವಂಥದ್ದು ಸರಿಯಿಲ್ಲ, ಅವರನ್ನು ಪ್ರವೋಕ್ ಮಾಡುವಂಥದ್ದು ಸರಿಯಲ್ಲ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, DCM DKಶಿಗೆ ಒಂದು ಅವಕಾಶ ಕೊಡಬೇಕು, ಇದು 80-90 ಶಾಸಕರ ಆಸೆ ಅಂತ ಹೇಳಿದ್ದಾರೆ. ಪಕ್ಷದ ವಿರುದ್ಧ ಮಾತನಾಡಿದ್ದಕ್ಕೆ ನನಗೆ ನೋಟಿಸ್ ಕೊಟ್ಟಿದ್ರು, ಅವರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅಂತ ಕೇಳೋದಿಲ್ಲ. 10 ನೋಟಿಸ್ ಕೊಟ್ಟರೂ ಕೂಡ ನನ್ನದು ಒಂದೇ ಉತ್ತರ, DKಶಿ ಒಮ್ಮೆ CM ಆಗಬೇಕು ಅಷ್ಟೇ ಅಂತ DKಶಿ ಪರವಾಗಿ ಇಕ್ಬಾಲ್ ಹುಸೇನ್ ಬ್ಯಾಟಿಂಗ್ ಮಾಡಿದ್ದಾರೆ. ಈ ರೀತಿ ಪದೇ ಪದೇ ಈ ರೀತಿ ಎಲ್ಲ ಮಾತಾಡುವಂಥದ್ದು ಹೈಕಮಾಂಡ್ಗೆ ಒಂಥರ ಅಸಹ್ಯವಾಗಿ ನಡ್ಕೊಳ್ಳುವಂಥದ್ದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಬೇರೆ ಯಾರಾದರೂ ನಾಯಕರು ಬೇಕಾದ್ರೆ ಹೇಳಲಿಬೇಕಾದ್ರೆ, ಬೇರೆ ಯಾರಾದರೂ ನಾಯಕರು ಹೇಳಲಿಬೇಕಾದ್ರೆ ಅದಕ್ಕೊಂದು ಗೌರವ ಇರ್ತದೆ, ಅದರದ್ದೇ ಆದಂಥ ಒಂದು ಬೆಲೆ ಇರ್ತದೆ. ನೀವು ನಾವು ನಾನು ಸೇರಿಸಿ ನಾನೇ ಹೇಳ್ಕೊಡ್ತೇನೆ, ದಯವಿಟ್ಟು ನಿಮಗೆ ಪ್ರೀತಿ ಇದೆ, ತಮಗೆ ಎಲ್ಲರಿಗೂ ಮಕ್ಕಳಿಗೆ ತಂದೆ ಮೇಲೆ ಪ್ರೀತಿ ಇರ್ತದೆ, ಪ್ರೀತಿ ತಂದೆ ಮೇಲೆ ಇರ್ತದೆ, ತಂದೆ ಮಗನ ಮೇಲೂ ಪ್ರೀತಿ ಇರ್ತದೆ. ಇದು ರಾಜಕಾರಣ ಸರ್. ರಾಜಕಾರಣದಲ್ಲಿ ನಾವೆಲ್ಲರೂ ಕೂಡ ಶಿಸ್ತಾಗಿ ನಾವು ನಡ್ಕೊಳ್ಬೇಕಾಗ್ತದೆ. ಮತ್ತೊಮ್ಮೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ಪಂದ್ಯಕ್ಕೆ ನಮ್ಮ ಕಡೆಯಿಂದ ಕ್ಲಿಯರೆನ್ಸ್ ಸಿಗಬೇಕಾಗಿದೆ ಅಂತ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಜಸ್ಟಿಸ್ ಕುನ್ಹಾ ವರದಿ ಶಿಫಾರಸನ್ನು ಪಾಲಿಸಬೇಕು ಅಂತ ಹೇಳಿದ್ದೀವಿ. ಸರ್ಕಾರದಿಂದ GBA ನಗರ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಸಮಿತಿ ಕೂಡ ರಚನೆ ಮಾಡಲಾಗಿತ್ತು. ಸಮಿತಿ ಕೂಡ ಒಂದಷ್ಟು ಶಿಫಾರಸುಗಳನ್ನು ಮಾಡಿದೆ. IPL ಮ್ಯಾಚ್ಗಳು ಬರ್ತಾ ಇದ್ದಾವೆ, ನಮ್ಮ ಕಡೆಯಿಂದ ಕ್ಲಿಯರೆನ್ಸ್ ಸಿಗಬೇಕಾಗಿದೆ. ಬುಧವಾರ ನಾನು ಸಭೆ ಕರೆದಿದ್ದೀನಿ, ಸರ್ಕಾರದ ಹಂತದಲ್ಲಿ ಏನು ಮಾಡಬೇಕೋ ಅದನ್ನು ಅವರಿಗೆ ಸೂಚನೆ ಏನು ಕೊಡಬೇಕು ಅನ್ನುವಂಥದ್ದನ್ನು ನೋಡ್ತೀವಿ ಅಂತ ಹೇಳಿದ್ದಾರೆ. ನಾವು ಸಭೆಯಲ್ಲಿ ಎಷ್ಟರ ಮಟ್ಟಿಗೆ ಅವರು ಫುಲ್ಫಿಲ್ ಮಾಡಿದ್ದಾರೆ, ನಾವು ಕೊಟ್ಟಿರ್ತಕ್ಕಂಥ ರೆಕಮೆಂಡೇಷನ್ಸನ್ನು ಎಷ್ಟರ ಮಟ್ಟಿಗೆ ಅವರು ಫುಲ್ಫಿಲ್ ಮಾಡಿದ್ದಾರೆ, ಆಮೇಲೆ ಬೇರೆ ಏನು ಕಂಡೀಷನ್ಸ್ಗಳು ಜಸ್ಟಿಸ್ ಕುನಾ ಅವರಿಗೆ ಅವ್ರು ಮಾಡಿದರು, ಅದರಲ್ಲಿ ಎಷ್ಟರ ಮಟ್ಟಿಗೆ ಅವರು ಫುಲ್ಫಿಲ್ ಮಾಡಿದ್ದಾರೆ ಅದೆಲ್ಲ ನೋಡಿ ಆಮೇಲೆ ತೀರ್ಮಾನ ಮಾಡ್ತೀವಿ. ಸ್ವಲ್ಪ ಯಾಕೆಂದರೆ ನಮಗೂ ಕೂಡ ಇಡೀ ಜನಸಮುದಾಯ ಬೆಂಗಳೂರಿನಲ್ಲಿ ಈ ಟೂರ್ನಮೆಂಟ್ ಆಗಬೇಕು ಅಂತ ಬಯಸ್ತಾರೆ, ಭಾಳಷ್ಟು ಜನ ಯುವಕರು. ಅದು ಒಂದು ಭಾಗ. ಇನ್ನೊಂದು ಭಾಗ ಸೇಫ್ಟಿ ಮೆಷರ್ಸು ಕೂಡ ಭಾಳ ಮುಖ್ಯ. ನಾವು ಕೌಶಲ್ಯ ಅಭಿವೃದ್ಧಿ ಇಲಾಖೆ ಹಣ ಸೋರಿಕೆ ವಿಚಾರಕ್ಕೆ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಬಡವರಿಗೆ ಹಣ ಕೊಡಬೇಕು, ಆದರೆ ಮನಸ್ಸಿಗೆ ಬಂದಂತೆ ಲೆಕ್ಕ ತೋರಿಸುತ್ತೆ. ಪ್ರಧಾನಿ ಫೋಟೋ ಸೆಷನ್ಗಳನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ.
ಬೆವರು ಹರಿಸೋದು ರೈತರು ಕಾರ್ಮಿಕರು, ಕಾಂಗ್ರೆಸ್ ಬೈಯೋದಕ್ಕೆ ಪಾಕ್ ತೋರಿಸ್ತಾರೆ. ಮನ್ರೇಗಾ ಯೋಜನೆ ಇದ್ದಿದ್ದು ಬಡವರಿಗಾಗಿ, ಕೌಶಲ್ಯ ಅಭಿವೃದ್ಧಿ ಇಲಾಖೆ ಹಣ ಎಲ್ಲಿ ಹೋಯಿತು ಅಂತ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಈ ಸೆಂಟ್ರಲ್ ಗೌರ್ಮೆಂಟ್ ಅವರು ಬಡವರಿಗೆ ಏನಾದ್ರು ದುಡ್ಡು ಕೊಡಬೇಕು ಅಂತ ಹೇಳಿದರೆ ಮನಸ್ಸಿಗೆ ಬಂದಿದ್ದ ಲೆಕ್ಕ ತೋರಿಸೋದು ಅಭ್ಯಾಸ ಅವರಿಗೆ. ಅದೇ ನೀವು ರಾಫೆಲ್ಲು ಮತ್ತು ಯಾವುದಾದ್ರು ದೊಡ್ಡ ದೊಡ್ಡ ಬ್ರಿಡ್ಜು, ಮೋದಿ ಸಾಹೇಬರು ಫೋಟೋ ಸೆಷನ್ ಮಾಡಬೇಕಲ್ಲ, ಆ ಫೋಟೋ ಸೆಷನಿಗೆ ಬ್ರಿಡ್ಜ್ದು ಮತ್ತು ಟನಲ್ದು, ಏರ್ಪೋರ್ಟ್ದು ಅದರದ್ದೆಲ್ಲ ಹೇಳ್ತಾರೆ. ಬೆವರು ಸುರಿಸೋದು ರಾಜ್ಯದ ದೇಶದ ರೈತರು, ಕಾರ್ಮಿಕರು. ಅವ್ರು ಹೋಗಿ ಏನು ತಿಂತಾರೆ? ಅವ್ರೇನು ಬಿರಿಯಾನಿ ತಿನ್ನಕ್ಕೆ ಹೋಗಲ್ಲ. ನಮ್ಮ ಮೋದಿ ಸಾಹೇಬರು ಹೋಗಿ ಪಾಕಿಸ್ತಾನಿಗೆ ಹೋಗಿ ಕೇಕು ಎಲ್ಲ ತಿಂದರು. ಬೇರೆದಕ್ಕೆ ಬೈಯೋದಕ್ಕೆ, ಕಾಂಗ್ರೆಸ್ಸಿಗೆ ಬೈಯೋದಕ್ಕೆ ಪಾಕಿಸ್ತಾನ ಉಪಯೋಗ ಮಾಡ್ಕೊಳ್ತಾರೆ. ಹೋಗಿ ಯಾರನ್ನಾರು ಅಪ್ಕೋಬೇಕು ಅಂತ ಹೇಳಿದರೆ ಪಾಕಿಸ್ತಾನಿಗೆ ಹೋಗಿ ಅಪ್ಕೊಬರ್ತಾರೆ. ಅದೆಲ್ಲ ಕಾಣಿಸೋದಿಲ್ಲ ಅವರಿಗೆ. ಯಾರಾದರೂ ಬಡವರು ಕಷ್ಟಪಟ್ಟು ಒಂದು ಇಡ್ಲಿ ತಿಂದು ಟ್ಯಾಕ್ಸ್ ಕಟ್ಟಿರ್ತಾರಲ್ಲ, ಆ ಟ್ಯಾಕ್ಸ್ ಹಣನ ಪ್ಲೇನಿಗೆ ತಗೋತಾರೆ, ಅದ್ರ ಜೊತೆಗೆ ಫೋಟೋ ತಗೊಬಿಡ್ತಾರೆ. ಆದರೆ ಯಾರು ಬಡವರು? ಆಡುಭಾಷೆಯಲ್ಲಿ ಮಾತನಾಡೋದಕ್ಕೆ ಅದು ಅರಳಿಕಟ್ಟೆ ಅಲ್ಲ, ಅದು ಅಸೆಂಬ್ಲಿ ಅಂತ ಶಿವಲಿಂಗೇಗೌಡಗೆ ಜೆಡಿಎಸ್ ಶಾಸಕ ಎ ಮಂಜು ತಿರುಗೇಟು ಕೊಟ್ಟಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, 4 ಬಾರಿ ಶಾಸಕರಾಗಿರುವ ಶಿವಲಿಂಗೇಗೌಡ ಹೇಗೆ ಮಾತನಾಡಬೇಕು ಅನ್ನೋ ಅರಿವೇ ಇಲ್ಲದೆ ಹೋದರೆ ಹೇಗೆ? ಶಿವಲಿಂಗೇಗೌಡ ಮಾತುಗಳು ಅವರಿಗೆ ಅಗೌರವ ಅಲ್ಲ, ಬದಲಿಗೆ ಅರಸೀಕೆರೆ ಜನರಿಗೆ ತೋರಿದಂತಹ ಅಗೌರವ. ಯಾರಿಗೆ ಕ್ಷಮೆ ಕೇಳದೆ ಹೋದರೂ ಪರವಾಗಿಲ್ಲ, ಆದರೆ ಅರಸೀಕೆರೆ ಮತಕ್ಷೇತ್ರದ ಜನತೆಗೆ ಕ್ಷಮೆ ಕೇಳಲೇಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಹಳ್ಳಿ ಸೊಗಡಲ್ಲಿ ಹಳ್ಳಿಕಟ್ಟೆ ನಮ್ಮದು, ಅದು ಅಸೆಂಬ್ಲಿನಪ್ಪ. ಹಳ್ಳಿ ಸೊಗಡಲ್ಲಿ ಮಾತಾಡೋದು, ಹಳ್ಳಿಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡೋದು, ಪಟೇಲರು ಚಾತ್ಮಗರು ಮಾತಾಡೋದು ಅದೇ ಬೇರೆ. ಇದು ಅಸೆಂಬ್ಲಿಲಿ ಮಾತಾಡೋದ್ರಿ. ಇದು ಮೊದಲನೇ ಪದ ಅಲ್ಲ, ಇದು ರೆಕಾರ್ಡ್ ಆಗಿರುತ್ತೆ. ಏನೇನು ಯಾವ್ಯಾವ ಸಂದರ್ಭ ಎಷ್ಟೆಷ್ಟು ರೆಕಾರ್ಡ್ ಆಗಿದೆ ಅನ್ನೋದನ್ನ ಓದಿದ್ದಾರೆ. ಆ ಪದಗಳು ನಿಮ್ಗೂ ಗೊತ್ತಿದೆ. ಅದನ್ನ ಪುನಶ್ಚ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಆ ಪದನು ನಾವು ಮಾತಾಡೋದು ಸತ್ಯ ಅಲ್ಲ. ಹಳ್ಳಿ ಸೊಗಡು